ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಸುಮ್ಮನೆ ಬೆಳಗ್ಗೆ ಒಂದು ರೌಂಡು ಹೊಲ್ದತ್ರ ಅಂತ ಬಂದೆ. ಈ ಸರಿ ಮಳೆ ಇಲ್ದ ಎಷ್ಟು ಎಲ್ಲ ಒಣಗೋಗಿದೆ ಗಿಡಗಳು ಅಂದರೆ ತೋರಿಸ್ತೀನಿ ಬನ್ನಿ. ಬರೀ ನಮಗೆ ಗಿಡಗಳು ಒಣಗೋಗಿರೋದಕ್ಕೆ ಬೇಜಾರಾಗ್ತಾಯಿದೆ. ಪಾಪ ರೈತರುಗಳು ಈ ಮಳೆ ನೀರನ್ನೇ ನಂಬ್ಕೊಂಡಿರೋರಿಗೆ ಎಷ್ಟು ಬೇಜಾರಾಗಬೇಡ. ಇಷ್ಟೊತ್ತಿಗಾಗಲೇ ರಾಗಿ ಬಿತ್ತನೆ ಮಾಡಿ ಸ್ವಲ್ಪ ಪೈರುಗಳು ಕಾಣಿಸ್ಕೋಬೇಕಿತ್ತು. ಬೇರೆ ಕಡೆ ಎಲ್ಲ ಪ್ರವಾಹ ಬಂದು ಎಲ್ಲ ಕೊಚ್ಕೊಂಡು ಹೋಗೋದು ನ್ಯೂಸಲ್ಲಿ ತೋರಿಸ್ತಾನೆ ಇರ್ತಾರೆ. ನಮ್ಮ ಕರ್ನಾಟಕದಲ್ಲಿ ಸತಿ ತುಂಬ ಮಳೆ ಕಡಿಮೆ ಅನಿಸುತ್ತೆ. ಒಡಿಸಿರೋ ಗೊಬ್ಬರ ಚೆಲ್ಲಿಲ್ಲ. ಮಳೆ ಬರಬೇಕು, ಗೊಬ್ಬರ ಚೆಲ್ಲಬೇಕು. ಇಷ್ಟೊತ್ತಿಗೆಲ್ಲ ಸ್ವಲ್ಪ ಪೈರು ಆಗಬೇಕಿತ್ತು. ಏನು ಮಾಡೋದು, ಮಳೆನೇ ಇಲ್ವಲ್ಲ. ದನ ಕರುಗಳಿಗಂತೂ ಮೇವೇ ಇಲ್ಲ. ಫುಲ್ಲು ಬಯಲು. ಎಲ್ಲಿ ನೋಡಿದ್ರು ಒಂದು ಚೂರೂ ಹಸಿರಿಲ್ಲ ನೋಡಿ. ಡೇರೆ ಗಿಡ್ಡೆಗಳೆಲ್ಲ ಹಾಕಿದ್ವಿ. ಇವೆಲ್ಲ ವರಮಹಾಲಕ್ಷ್ಮಿ ಹಬ್ಬದಷ್ಟೊತ್ತಿಗೆ ಹೂವುಗಳು ಬರಬೇಕಿತ್ತು. ಎಲ್ಲ ಅಷ್ಟಕ್ಕೆ ಸ್ಟಾಪ್ ಆಗಿಬಿಟ್ಟೈತಿ. ಇವೆಲ್ಲ ಮಳೆ ಅವಲಂಬಿತ ನೀರು. ಯಾವುದೇ ಥರ ಮೋಟ್ರು ನೀರಿಲ್ಲ. ಹಾಗೆ ಕನಕಾಂಬರ ಗಿಡಗಳನ್ನೂ ಹಾಕಿದ್ವಿ. ಅವು ಎಲ್ಲ ಒಣಗೋಗವೆ. ಆದರೂ ಇರೋದ್ರಲ್ಲಿ ಪರವಾಗಿಲ್ಲ, ಒಂದು ಸ್ವಲ್ಪ ಹೂವು ಬಿಡ್ತವೆ. ಎಷ್ಟೊಂದು ಹೂವು ಸಿಗೋದು ಅಂತಂದರೆ ನೋಡಿ ಇದು ಹೂವು ಬಿಡಿಸಿರೋದು ಒಂದು ಹಳೆ ಕ್ಲಿಪ್ ಹಾಕ್ತೀನಿ. ಇದು ಮಳೆಗಾಲದಲ್ಲಿ ಇಷ್ಟು ಕನಕಾಂಬರ ಬಿಡೋದು. ಇದೆಲ್ಲ ನಮ್ಮ ಗಿಡದೇ ಹೂವು. ಇಲ್ಲೊಂದು ಕಲ್ಲಂಗಡಿ ಗಿಡ ಸುಮ್ಮನೆ ಅದರಷ್ಟು ಕದೆ ಹುಟ್ಟಿತ್ತು. ಒಂದೇ ಒಂದು ಹಣ್ಣು ಬಿಟ್ಟೈತೆ, ತೋರಿಸ್ತೀನಿ ರೀ. ಅಷ್ಟೇ, ಅದು ಮಳೆ ನೀರಿಗೆ ಬಿಟ್ಟಿರೋದು. ಯಾವಾಗ ಒಂದು ಸತಿ ಉಯ್ದಿದ್ದು ಮಳೆ ನೀರು ಅಷ್ಟೇನೆ. ಮಳೆ ಉಯ್ದಿದ್ರೆ ಚೆನ್ನಾಗಿ ಬರೋದೇನೋ. ಹಳ್ಳಿಲೋ ಏನಾದರೂ ತಿನ್ಕೊಂಡು ಹೋದರೆ ಹೋಗಲಿ, ಇದ್ದರೆ ನಾವು ತಿನ್ನೋದಷ್ಟೇ. ಇಲ್ಲೊಂದು ಅಡ್ಲೆ ಗಿಡ ಹಾಕಿದ್ವಿ, ಅದು ಫುಲ್ಲು ಎಲ್ಲ ಒಣಗಿಕೊಂಡು ಹೋಗೈತೆ. ನೋಡ್ರಿ, ಇಲ್ಲಿ ಒಂದೇ ಒಂದು ಬಿಟ್ಟೈತೆ. ಇದೊಂದೇ ಇರೋದು. ಇಲ್ಲೊಂದೆರಡು ಗಿಡದಲ್ಲಿ ಪರಂಗಿ ಹಣ್ಣು ಐತೆ ಅಷ್ಟೇ. ಪರಂಗಿ ಕಾಯಿ ಇನ್ನೂ ಹಣ್ಣಾಗಿಲ್ಲ. ಬಾಳೆ ಗಿಡ ಎಲ್ಲ ಇತ್ತು, ಹಸುಗಳೆಲ್ಲ ಕಿತ್ತಾಕ್ಬಿಟ್ಟೈತೆ. ಹೂವಿನ ಗಿಡಗಳು ಅಂತೆಲ್ಲ ಫುಲ್ಲು ಒಣಗೋಗ್ಬಿಟ್ಟೈತೆ. ಇದೊಂದೇ ಒಂದು ಬಾಳೆಗೊನೆ ಬಿಟ್ಟಿತ್ತು, ಎಲ್ಲ ಹೋಗ್ಬಿಟ್ಟೈತೆ. ಹಸುಗಳೆಲ್ಲ ಉಡಿಸ್ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಎಲ್ಲ ಫುಲ್ಲು ಒಣಗೋಗ್ಬಿಟ್ಟೈತೆ. ಇದೊಂದು ನಮ್ಮ ಕಳಶದಲ್ಲಿ ತೆಂಗಿಂದು ಗರಿ ಬಂದಿತ್ತು, ಅದನ್ನು ಹಾಕಿದ್ವಿ. ಸೊ ಅದಕ್ಕೂ ನೀರಿಲ್ಲ. ಏನು ಮಾಡೋದು, ಮಳೆ ಇಲ್ಲದ ಕಾರಣ ಗಿಡಗಳೆಲ್ಲ ಒಣಗಿ ಈ ಥರ ಆಗಿದೆ. ಏನೂ ಮಾಡೋಕ್ಕಾಗಲ್ಲ.